ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿಯವರೇ ನಿಮ್ಮ RSSಗೆ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ಹೇಳಿ, ನೋಂದಣಿ ಮಾಡಿಸಿಕೊಳ್ಳೋದಕ್ಕೆ ಹೇಳಿ ಅನ್ನುವಂತಹ ಒಂದು ರೀತಿಯ ವ್ಯಂಗ್ಯವನ್ನ ಈ ರಾಜ್ಯದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಯಾಕೆ ಮಾಡಿದ್ರು, ಆ ಹಿನ್ನೆಲೆ ಏನು, ಅದನ್ನ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಮತ್ತು RSS ನಡುವೆ ನಡೆದುಕೊಂಡು ಬಂದಿರುವಂತಹ ಸಂಘರ್ಷ ಎಂಥದ್ದು, ಮತ್ತು ಈಗ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಮಂತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಹೇಗೆ ಈ ಸಂಘಿ ಕ್ರಿಮಿಗಳು ಪ್ರಿಯಾಂಕ್ ಖರ್ಗೆ ಅವರನ್ನ ಜಾತಿಯ ಕಾರಣಕ್ಕೆ ಮತ್ತು ಅವರ ಸೈದ್ಧಾಂತಿಕ ಕಾರಣಕ್ಕೆ ಕೆಟ್ಟ ಕೊಳಕ ರೀತಿಯಲ್ಲಿ ಹೇಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಿನ್ನೆ ಬಂಧನ ಆಯ್ತಲ್ಲ, ಅದನ್ನು ಸಹ ಒಂದಷ್ಟು ಮತ್ತೆ ಸಂಕ್ಷಿಪ್ತವಾಗಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇವತ್ತು ರಾಜ್ಯದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು. ಏನು, ಬಿಜೆಪಿಯವರೇ ನಿಮ್ಮ RSS ಅವರಿಗೆ ಹೇಳಿ ದಾಖಲೆಗಳನ್ನ ಸಿದ್ಧಪಡಿಸಿಕೊಂಡು ಇಟ್ಕೊಂಡಿರೋದಕ್ಕೆ, ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಅಂತ. ಅದರ ಜೊತೆಗೆ ಹೇಳಿದ್ರು, RSS ನನ್ನ ವಿರುದ್ಧ ಅಪಪ್ರಚಾರಕ್ಕೆ ಇಳಿದಿದೆ. ತನಗಿರುವಂತಹ ಏನು ಪುಡಿ ರೌಡಿಗಳು, ಎಂಥದೆಂಥದ ಗೂಂಡಾ ಪಡೆಗಳು, ಇನ್ನೇನೇನೋ ಇದಾವಲ್ಲ, ನೀಚ ಮನಸ್ಥಿತಿಯ ಗ್ಯಾಂಗುಗಳು, ಅವೆಲ್ಲವನ್ನು ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೆಟ್ಟ ಕೊಳಕ ರೀತಿಯಲ್ಲಿ ಬರಿತಾ ಇದ್ದಾರೆ. ಅದನ್ನ ಹೇಳುವಂತಹದ್ದಕ್ಕೆ ಇವರು ಈ ಹೇಳಿಕೆಯನ್ನ ಕೊಟ್ಟಿರೋದು. RSS ನನ್ನ ವಿರುದ್ಧ ಅಪಪ್ರಚಾರಕ್ಕೆ ಬರ್ತಾ ಇದೆ. 48 ಗಂಟೆಯೂ ಸಹ ಆಗಿಲ್ಲ ನಾನು ಪ್ರಮಾಣ ವಚನ ಸ್ವೀಕರಿಸಿ ಅಥವಾ ಅಧಿಕಾರ ವಹಿಸಿಕೊಂಡು ಗೃಹ ಮಂತ್ರಿಯಾಗಿ. ಅಷ್ಟರಲ್ಲಿ ಇಷ್ಟೊಂದು ಭಯ, ಆತಂಕ, ದುಗುಡ ಎಲ್ಲವೂ ಸಹ ವ್ಯಕ್ತ ಆಗ್ತಾ ಇದೆ. ಇದೇನು ಇಲ್ಲಿಗೆ ನಿಲ್ಲೋದಿಲ್ಲ, ನೀವು ದಾಖಲೆಗಳನ್ನು ಸಿದ್ಧ ಮಾಡಿಕೊಂಡು ಒಂದು ನೋಂದಣಿ ಅಂತ ಮಾಡಿಸ್ಕೊಳ್ಳಿ, ಇಲ್ಲದೆ ಹೋದರೆ ಕಾನೂನು ಬಾಹಿರ ಕ್ರಮಗಳು ಆಗ್ತವೆ ಅನ್ನುವಂತಹ ಎಚ್ಚರಿಕೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಇದು ಯಾವ ಹಿನ್ನೆಲೆಯಲ್ಲಿ ಬಂತು ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಗೃಹ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣನೇ ನಾನು ಆಗ್ಲೇ ಹೇಳದಂಗೆ ಎಲ್ಲ ಪರೋಡಿ ಗುಂಪುಗಳು ಸಹ, ಈ ಸಂಘ ಪರಿವಾರ ಅಂತ ಕರೆಸ್ಕೊಳ್ಳುವಂತಹ ಪರೋಡಿ ಗುಂಪುಗಳು ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ವಿಶೇಷವಾಗಿ ಅವರ ಜಾತಿಯನ್ನ ಹಿಡಿದು ನಿಂದನೆ ಮಾಡುವಂತಹ ಮತ್ತು ಅವರಿಗೆ ಜೀವ ಬೆದರಿಕೆ ಹಾಕುವಂತಹ ನೀಚ ಕೃತ್ಯಗಳನ್ನು ಮಾಡುತ್ತಾ ಇದ್ದಾವೆ. ನಿನ್ನೆ ಒಬ್ಬರ ಬಂಧನ ಆಗಿತ್ತು ಕಾರ್ಕಳದಲ್ಲಿ. ಸುಧೀರ್ ಬಂಗೇರ ಅನ್ನುವಂತಹ ಒಬ್ಬ ಅಯೋಗ್ಯ, ಸುಮಾರು 48 ವರ್ಷ ವಯಸ್ಸು ಅವನಿಗೆ. ಆದರೂ ಸಹ ಅವನ ಮೈಂಡಲ್ಲಿ, ಅವನ ದೇಹದಲ್ಲಿ ನಂಜು ಹೊರಗಡೆ ಹೋಗಿಲ್ಲ. ಜಾತಿ 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 ಅನ್ನುವಂತಹ ಅತ್ಯಂತ ನೀಚ ಕೊಳಕು ಮನಸ್ಥಿತಿ ಅವನಲ್ಲಿ ತುಂಬಿತ್ತು. ಅವನೊಂದು ಕೆಟ್ಟ ಕೊಳಕ ಕಮೆಂಟ್ ಹಾಕಿದ್ದ ಪ್ರಿಯಾಂಕ್ ಖರ್ಗೆ ಅವರ ಕುರಿತಾಗಿ ಬಂದಿದ್ದಂತಹ ಪೋಸ್ಟ್ಗೆ. ಆ ಕೆಟ್ಟ ಕೊಳಕ ಕಮೆಂಟ್ ನಲ್ಲಿ ಕೇವಲ ಜಾತಿಯನ್ನ ಟಾರ್ಗೆಟ್ ಮಾಡಲಿಲ್ಲ, ಜಾತಿಯ ಕಾರಣಕ್ಕೆ ಅವಹೇಳನ ಮಾಡಲಿಲ್ಲ, ಜೊತೆಗೆ ಜೀವ ಬೆದರಿಕೆಯನ್ನು ಸಹ ಹಾಕಿದ್ದ. ಹಾಗಾಗಿ ಅದು ದೊಡ್ಡ ಕೇಸ್ ಆಯಿತು. ಒಂದು ಕಡೆ ಜೀವ ಬೆದರಿಕೆ ಸೆಕ್ಷನ್ಗಳು ಬಿತ್ತು, ಇನ್ನೊಂದು ಕಡೆ ಅಟ್ರಾಸಿಟಿ ಕೇಸು ಬಿತ್ತು. ಈಗ ಜೈಲಲ್ಲಿ ಕೊಳಿತಾ ಇದ್ದಾನೆ. ಸೊ ಅಂಥದ್ದೇ ಪ್ರಯತ್ನವನ್ನ ಸಾಕಷ್ಟು ಜನ ಮಾಡ್ತಿದ್ದಾರೆ. ಎಲ್ಲರ ಮೇಲೂ ಸಹ ಕ್ರಮ ಆಗಲ್ಲ, ಅಷ್ಟೂ ಜನರನ್ನ ಬಂಧಿಸೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಧೈರ್ಯ ಕೆಲವರಿಗಿರುತ್ತೆ, ಮೊಂಡು ಧೈರ್ಯ. ಇನ್ನು ಕೆಲವರಿಗೆ ನಾವು ಇಂಥ ನೀಚ ಕೃತ್ಯವನ್ನ ಮಾಡಿ ಜೈಲಿಗೆ ಹೋಗಿ ಬಂದ್ರೆ ನಮಗೆ ಒಂದು ಹೆಸರು ಬರುತ್ತೆ, ಫೇಮ್ ಬರುತ್ತೆ. ಈ ಪರೋಡಿ ಗುಂಪುಗಳೆಲ್ಲ ನಮಗೆ ಗೂಗಲ್ ಪೇ ಫೋನ್ ಪೇ ಮೂಲಕ ಭಿಕ್ಷೆ ಹಾಕ್ತಾರೆ. ಈ ಸಂಖ್ಯೆಗಳೆಲ್ಲ ಸೇರ್ಕೊಂಡು ನನ್ನನ್ನು ಹೀರೋ ಮಾಡ್ತಾರೆ ಅನ್ನುವಂತಹದ್ದು ಅವರ ನೀಚ ಮನಸ್ಥಿತಿಗೆ ಕಾರಣ. ಸೊ ಅವರು ಆ ರಿಸ್ಕ್ ತಗೊಳ್ಳೋಕೆ ರೆಡಿ ಇರ್ತಾರೆ, ಯಾಕಂದ್ರೆ ದುಡಿದು ತಿನ್ನೋದಕ್ಕೆ ಮೈ ಭಾರ. ಇಂಥದ್ದನ್ನ ಮಾಡಿಕೊಂಡು ಆನಂತರ ಹೊರಗಡೆ ಬಂದ್ಮೇಲೆ ಧರ್ಮ ರಕ್ಷಕ, ಹಸು ರಕ್ಷಕ, ಇನ್ನೇನೋ ಅಂತ ಹೇಳ್ಕೊಂಡು ಜನರ ಹತ್ರ ಭಿಕ್ಷೆ ಎತ್ಕೊಂಡಿರ್ಬೋದು. ಒಂದು ಸ್ಕ್ಯಾನರ್ ಹಾಕೋದು, ಭಿಕ್ಷೆ ಬೇಡ್ಕೊಂಡು ಬದುಕೋದು, ಅದನ್ನೇ ಶ್ರೇಷ್ಠ ಜೀವನ ಅಂತ ಹೇಳ್ಕೊಂಡು ಓಡಾಡ್ಕೊಂಡಿರೋದು. ಅದು ಆ ಕಡೆ ಹಾಗಿರ್ಬೇಕು. ಆ ಕಾರಣಕ್ಕಾಗಿ ಇವರೆಲ್ಲರೂ ಸಹ ಮುಗಿಬಿದ್ದು ಈಗ ಮಾಡ್ದಂಗೆ ಮಾಡ್ತಿದ್ದಾರೆ. ಅವರಿಗೆ ಎಚ್ಚರಿಕೆಯಾಗಿ ಪ್ರಿಯಾಂಕ್ ಖರ್ಗೆ ಇದನ್ನ ಮಾಡಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಮತ್ತು RSS ನಡುವಿನ ಸಂಘರ್ಷ ಇದೇನು ಹೊಸದೇನಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಮೊದಲಿನಿಂದಲೂ ಸಹ RSS ಅನ್ನ ಟೀಕೆ ಮಾಡಿಕೊಂಡು ಬರ್ತಿದ್ದಾರೆ, ಪ್ರಶ್ನೆ ಮಾಡಿಕೊಂಡು ಬರ್ತಿದ್ದಾರೆ. ಅದರ ಕಾರ್ಯವೈಖರಿಯನ್ನ, ಅದರ ನಾಯಕರನ್ನ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಿಕೊಂಡೇ ಬರ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಳೆದ ವರ್ಷ ಏನು 100 ವರ್ಷ ಆಯ್ತು ನಮಗೆ, ನಾವೇನೋ ದೊಡ್ಡ ಕಟ್ಟೆ ಹಾಕ್ಬಿಟ್ವಿ ಅನ್ನುವಂಥದ್ದನ್ನ ಬಿಂಬಿಸೋದಕ್ಕೆ ಏನೇನೋ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು ಈ RSS ಅವರು. ಆದರೆ ಅವರಿಗೆ ಕಾಮನ್ ಸೆನ್ಸ್ ಅನ್ನೋದಿದ್ದಿದ್ರೆ, ಈ ದೇಶದ ಕಾನೂನಿನ ಮೇಲೆ ಗೌರವ ಇದ್ದಿದ್ರೆ, ಸಂವಿಧಾನದ ಮೇಲೆ ಗೌರವ ಇರೋದೇ ಆದರೆ ಕಾನೂನುಬದ್ಧವಾಗಿ ರಿಜಿಸ್ಟರ್ ಆಗಬೇಕು.
ರಿಜಿಸ್ಟರ್ ಆದರೆ ಅವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ, ಏನು ಚಟುವಟಿಕೆ ಮಾಡ್ತಾರೆ, ಯಾರಿದ್ದಾರೆ, ಯಾರು ಹೋಗ್ತಾರೆ, ಏನೇನು ಆಗ್ತಿದೆ ಎಲ್ಲವೂ ಸಹ ಅಕೌಂಟಬಿಲಿಟಿ ಬರುತ್ತೆ. ಅದು ಇವರಿಗೆ ಬೇಕಾಗಿಲ್ಲ. ಯಾಕಂದ್ರೆ ಇವ್ರು ಮಾಡೋದೆಲ್ಲ ನೀಚಾತಿ ನೀಚ ಕೃತ್ಯಗಳು. ಒಳಗೊಳಗೆ ಕದ್ದು ಮುಚ್ಚಿ ಕೂತ್ಕೊಂಡು ಸುಪ್ರೀಂ ಕೋರ್ಟ್ ಕಣ್ಣಿಗೆ ಮಣ್ಣೆರಚಿ ಬಾಬ್ರಿ ಮಸೀದಿ ಹೊಡೆದು ಹಾಕೋದು ಹೇಗೆ, ಹಿಂದೂ ಮುಸ್ಲಿಮರ ನಡುವೆ ತಂದಿಡೋದು ಹೇಗೆ, ಹಿಂದೂ ಮುಸ್ಲಿಮರನ್ನ ವಿಭಾಗಿಸಿ ಈ ದೇಶವನ್ನ ಕೋಮುವಾದಿಗಳ ಕೈಗೆ ಒಪ್ಪಿಸೋದು ಹೇಗೆ, ಈ ರೀತಿಯಾದಂತಹದ್ದು ಸ್ಕೆಚ್ಗಳು ಹಾಕೊಂಡಿರ್ತಾರೆ. ಈ ದೇಶದ ಸಂವಿಧಾನವನ್ನೇ ಕಿತ್ತು ಬಿಸಾಕಿ ಮನುಸ್ಮೃತಿ ಅನ್ನುವಂತಹ ಜಗತ್ತಿನ ಅತ್ಯಂತ ಕೆಟ್ಟ ಕೊಳಕ ಸಿದ್ಧಾಂತ ಇರುವಂತಹದನ್ನ ತಗೊಂಡು ಬಂದು ಸಂವಿಧಾನದ ಜಾಗದಲ್ಲಿ ಇಡಬೇಕು ಅನ್ನೋದು ಇವರ ಉದ್ದೇಶ. ಹಾಗಾಗಿ ನೋಂದಣಿ ಮಾಡಿಸ್ಕೊಳ್ಳೋದಿಲ್ಲ. ಪರೋಡಿ ಗುಂಪುಗಳ ಹಾಗೆ ಓಡಾಡ್ಕೊಂಡಿರ್ತಾರೆ. ರಿಜಿಸ್ಟ್ರೇಷನ್ ಅಂದ್ರೇನೆ ಇವರಿಗೆ ಭಯ, ಅಲರ್ಜಿ. ಅದನ್ನೇ ಪ್ರಿಯಾಂಕ್ ಖರ್ಗೆ ಇಲ್ಲಿ ಒತ್ತಿ ಹೇಳಿದರೆ ದಾಖಲೆಗಳನ್ನ ಸಿದ್ಧಪಡಿಸ್ಕೊಳ್ಳಿ ಅಂತ. ಇಲ್ಲಿ ದಾಖಲೆಗಳನ್ನ ಸಿದ್ಧಪಡಿಸ್ಕೊಳ್ಳಿ ಅಂದಿದ ತಕ್ಷಣನೇ ನಿಮ್ಗೆ ನೆನಪಾಗ್ಬೋದು CAA, NRC ಎಲ್ಲ ನೆನಪಾಗ್ಬೋದು. ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ದಾಖಲೆ ತೋರಿಸಿ ಅಂತ. ಇವರ ಯೋಗ್ಯತೆಗೆ ಇವರಿಗೆ ದಾಖಲೆ ಇಲ್ಲ. ಇವರಿಗೆ ಅಪ್ಪ ಯಾರು, ಅಮ್ಮ ಯಾರು, ಅಡ್ರೆಸ್ ಏನು, ಯಾವ ಬೀದಿ, ಯಾವ ಗಲ್ಲಿ ಏನೂ ಇಲ್ಲ ಅಧಿಕೃತವಾಗಿ. ಇದ್ರೆ ನೋಂದಣಿ ಪೇಪರ್ ಅಲ್ಲಿ ಇರಬೇಕು. ಆ ನೋಂದಣಿ ಪೇಪರ್ ಇಲ್ವಲ್ಲ, ರಿಜಿಸ್ಟ್ರೇಷನ್ ಇಲ್ವಲ್ಲ. ಅದ್ರಿದ್ರೆ ತಾನೇ ಇದ್ರದ್ದೆಲ್ಲದು ಬರೋದು. ಅದೇನೂ ಇಲ್ಲ. ಆದರೆ ಬೇರೆಯವ್ರ ಹತ್ರ ಹೋಗಿ ನಿಮ್ಮ ಡಾಕ್ಯುಮೆಂಟ್ ತೋರಿಸಿ, ನಿಮ್ಮ ದಾಖಲೆ ತೋರಿಸಿ ಅಂತ ಕಿಂಡಲ್ ಮಾಡೋದು. ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರ ಬಳಿ ಹೋಗಿ ಇಂತಹ ಕಿತಾಪತಿಗಳನ್ನು ಮಾಡೋದು. ಸೊ ಈಗ ಪ್ರಿಯಾಂಕ್ ಖರ್ಗೆ ಅವರು ದಾಖಲೆ ಕೇಳಿದ್ದಾರೆ ಅಂದ್ರೆ ಅದಕ್ಕೆ ನೀವು ಲಿಂಕ್ ಮಾಡ್ಕೊಂಡು ನೋಡಬಹುದು. ಇನ್ನು ಕಳೆದ ವರ್ಷ ಇವರು 100 ವರ್ಷ ಅಂತ ಏನೋ ಜಂಬ ಕೊಚ್ಕೊಳ್ತಿರ್ಬೇಕಾದ್ರೆ ಆಗಲೇ ಪ್ರಿಯಾಂಕ್ ಖರ್ಗೆ ಅವರು ಅಟ್ಯಾಕ್ ಮಾಡಿದ್ರು. ಯಾಕ್ರಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನೀವು, ನಿಮ್ಮ ಯೋಗ್ಯತೆಗೆ ರಿಜಿಸ್ಟರ್ ಮಾಡ್ಕೊಳಕ್ ಆಗ್ತಿಲ್ವಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಅದರ ಜೊತೆಗೆ RSS ಅನ್ನುವಂತಹ ಗುಂಪು ಬಹಳ ಅಪಾಯಕಾರಿ ಗುಂಪು. ಅದರ ಚಟುವಟಿಕೆಗಳಿಗೆ ಶಾಲಾ ಆವರಣಗಳನ್ನ ಕೊಡಬಾರದು ಅಂತ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೇ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿದ್ರು, ಪತ್ರ ಬರೆದಿದ್ರು. ಆಗಲೂ ಸಹ ಈ ಸಂಘಿಗಳು, ಈ RSS, ಈ ಒಂದು ರೀತಿಯಾದಂತಹ ಕೋಮು ಕ್ರಿಮಿಗಳು ಆಗಲೂ ಸಹ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬಿತ್ತಿದ್ರು. ಅದೇ ಕೃತ್ಯವನ್ನ ಈಗ ರೌಂಡ್ 2 ಅಲ್ಲಿ ಈಗ ಮಾಡ್ತಾ ಇದ್ದಾವೆ. ಯಾಕಂದ್ರೆ ಈಗ ಅಧಿಕಾರಕ್ಕೆ ಬಂದಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರೇ ಆಗಿದ್ದಾರೆ. ಗೃಹ ಸಚಿವರಾದರೆ ನೇರವಾಗಿ ಇಂತಹ ಗುಂಪುಗಳು ಅಥವಾ ಇಂತಹ ತಂಡಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರ ಇರುತ್ತೆ. ಅವರನ್ನ ಹೇಗಾದರೂ ಕುಗ್ಗಿಸಬೇಕು ಅನ್ನುವಂಥದ್ದು ಇವರ ಉದ್ದೇಶ. ಇನ್ನು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಇಂಥದೇ ಒಂದು ಕೋಮು ಕ್ರಿಮಿ ಇನ್ನೊಬ್ಬ ಯಾರೋ ಇದ್ದ, ದಿನೇಶ್ ನರೋಣಿ ಅಂತ, ಅವನು ಸಹ ಫೋನ್ ಮಾಡಿ ಬೆದರಿಸ್ತಾ ಇದ್ದ. ಯಾರಿಗೆ? ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಸಚಿವರಿಗೆ ಫೋನ್ ಮಾಡಿ ಬೆದರಿಸುವಷ್ಟು ಈ ಕೋಮು ಕ್ರಿಮಿಗಳಿಗೆ ಒಂದು ರೀತಿಯಾದಂತಹ ಏನಂತೀರಿ, ನಮ್ಮ ಮನಸ್ಥಿತಿಯ ಸರ್ಕಾರ ಕೇಂದ್ರದಲ್ಲಿದೆ. ನಾವು ಹೇಗೆ ನೀಚತನದಲ್ಲಿ ಬದುಕ್ತಾ ಇದೀವೋ, ನಮಗೆಷ್ಟು ನೀಚತನ ಇದೆಯೋ ಅಷ್ಟೇ ನೀಚತನ ತುಂಬಿರುವಂತಹ ಕೇಂದ್ರ ಸರ್ಕಾರ ಇರೋದ್ರಿಂದ ನಮ್ಮ ನೀಚತನಗಳು ಬಚಾವಾಗ್ಬಿಡ್ತವೆ, ಅಥವಾ ನಾವು ಹೀರೋ ಆಗ್ಬಿಡ್ತೀವಿ. 4 ದಿನ ಜೈಲಿಗೆ ಹೋಗಿ ಆಚೆ ಬಂದ್ರೆ ಹೀರೋ ನಾವು. ಆ ಒಂದು ಹುಚ್ಚಿನಲ್ಲಿ ಅವನೊಬ್ಬ ಫೋನ್ ಮಾಡಿದ್ದ, ಅವನು ಸಹ ಬಂಧನ ಆಗಿತ್ತು. ಈಗ ಇನ್ನೊಬ್ಬ ನಿನ್ನೆ ಕಾರ್ಕಳದಲ್ಲಿ ಬಂಧನ ಆಗಿದ್ದಾನೆ. ಸೊ ಈ ರೀತಿಯಾಗಿ ಈಗ RSS ಮತ್ತು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧದ ಸಂಘರ್ಷ ಏನಿದೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಬಟ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಧಿಕಾರ ಇದೆ. ಇದೇ ಮನಸ್ಥಿತಿಯನ್ನ ಮುಂದುವರಿಸ್ಕೊಂಡು ಹೋದರೆ ಪ್ರಿಯಾಂಕ್ ಖರ್ಗೆ ಅವರು ಖಂಡಿತವಾಗ್ಲೂ ಸಹ ಈ ನೋಂದಣಿ ರಹಿತ ಗುಂಪುಗಳು, ಈ ಏನು ಪುಡಾರಿ ಗುಂಪುಗಳಿಗೆ ಸರಿಯಾದಂತಹ ಪಾಠ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಅಂಟಿಲ್ ಅನ್ಲೆಸ್ ಈ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್, ಒಳಗೊಳಗೆ ಸಾಫ್ಟ್ ಹಿಂದುತ್ವ ಹೊಂದಿರುವಂತಹ DK ಶಿವಕುಮಾರ್ ಅಡ್ಡಗಾಲು ಹಾಕದೇ ಇದ್ದರೆ ಅಷ್ಟೆ. ಸೊ ಇದಿಷ್ಟು ಪ್ರಿಯಾಂಕ್ ಖರ್ಗೆ ಅವರು ನೀಡಿರುವ ಹೊಸ ಹೇಳಿಕೆ. ದಾಖಲೆಗಳನ್ನ ಸಿದ್ಧಪಡಿಸ್ಕೊಳ್ಬೇಕು, RSS ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಅಟ್ಯಾಕ್ ಮಾಡಿದಾರಲ್ಲ, ಅದರ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂತಹ ಅಂಶಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.